ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿರಿಗೆರೆ ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿ ಕಾಮಗಾರಿ ವಿಳಂಬವಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆರೆ ಅಭಿವೃದ್ಧಿ ಕುಂಠಿತವಾಗಿದೆ. 2024ರಿಂದ ಸ್ಥಗಿತಗೊಂಡ ಕೆರೆ ಪುನಶ್ಚೇತನ ಕಾಮಗಾರಿಯದು 9.96 ಕೋಟಿ ಜೆಜೆಎಂ ಯೋಜನೆಗೆ ಆಡಳಿತಾತ್ಮಕ ಒಪ್ಪಿಗೆಯನ್ನು ದೊರಕಿದೆ. ಆದರೆ ಈಗ 4 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಕಷ್ಟದ ಆತಂಕದಲ್ಲಿದ್ದಾರೆ ಜನರು. 2 ವರ್ಷಗಳ ಹಿಂದೆ ಅಷ್ಟೇ ಭೂಮಿ ಪೂಜೆಯಾಗಿದೆ. ಭೂಮಿ ಪೂಜೆ ನೆರವೇರಿದ್ರೂ ಕೂಡ ಕಾಮಗಾರಿ ಮಾತ್ರ ಇನ್ನೂ ಆರಂಭ ಆಗಿಲ್ಲ, ವಿಳಂಬ ಆಗ್ತಾನೇ ಇದೆ. ಕೆರೆಯ ನೆಲದ ಬಂಡೆ ತೆರವು ಬಳಿಕ ಕಾಮಗಾರಿ ಆಗ್ತಾ ಇರೋದು ಕೂಡ ಸಂಪೂರ್ಣವಾಗಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಈ ಹಿಂದೆ ನೀರು ಸೋರಿಕೆಯಿಂದ ಕುಡಿಯುವ ನೀರು ವ್ಯರ್ಥವಾಗ್ತಾ ಇತ್ತು. ಸಿರಿಗೆರೆ ಸೇರಿ 4 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಕಷ್ಟದ ಭೀತಿ ಎದುರಾಗಿತ್ತು. ಕೊಂಚಿಗೇರಿ, ದಾಸಾಪುರ, ಸಿದ್ದರಾಂಪುರಕ್ಕೂ ಆತಂಕ ತಟ್ಟಿದೆ. ಇನ್ನು LLC ಕಾಲುವೆಗೆ ನೀರು ಬಿಟ್ಟರೂ ಕೂಡ ಕೆರೆ ತುಂಬದೇ ಇರುವಂತಹ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಕುಡಿಯ ನೀರಿನ ಕೆರೆ ದಾಸಾಪುರ ಹತ್ರ ಇರುವ ಕುಡಿಯ ನೀರಿನ ಕೆರೆಯನ್ನು ಸುಮಾರು ಈಗ ನಮಗೆ ಕೆರೆ ಕುಡಿಯ ನೀರಿನ ದೊಡ್ಡ ಕೆರೆ ಮಾಡಬೇಕು, ನೀರು ಬಹಳಷ್ಟು ಕಡಿಮೆ ಆಗ್ತದೆ, ದೊಡ್ಡ ಮೇಲೆ ಇನ್ನೊಂದು ಕೆರೆ ಆಗ್ಬೇಕಂತೇಳಿ ಹಣವನ್ನು ಬಿಡುಗಡೆ ಆಗಿದೆ. ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ. ಟೆಂಡರ್ ಅಲ್ಲಿ ಆಗಿರೋ ಕಾಂಟ್ರಾಕ್ಟರು ಸುಮ್ಮನೆ ಲೇಜಿ ಮಾಡ್ಕೊಂತ ಇಲ್ಲಿವರೆಗೆ ಸುಮಾರು 1-1.5 ವರ್ಷ 2 ವರ್ಷವರೆಗೆನ ಕೆರೆ ಇರೋ ಕೆರೆನ ಕೆಡಿಸಿ ಇನ್ನೊಂದು ಕೆರೆ ಮಾಡತ್ತಂತೇಳಿ ಆ ಕೆರೆನೂ ಇರೋ ಕೆರೆನೂ ಇರದಲ್ಲಿ ನೀರಿಲ್ದಂಗೆ ಮಾಡಿರೋದು ಒಂದು ಕೆಲಸ, ತಾವು ಮಾಡೋ ಕೆರೆನೂ ಮಾಡ್ಲಾರ್ದಂಗೆ 2ನೇ ಕೆಲಸ. ಈಗ ನಮಗೆ ಕುಡಿಯೋಕೆ ನೀರು ಇಲ್ದಂಗೂ ಪೂರ್ತಿಯಾಗಿ ಕೆರೆಯಲ್ಲಿ ನೀರಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಜನಗಳಿಗೆ ನೀರಿಲ್ದಂಗೆ ಭಾಳಷ್ಟು ತೊಂದರೆ ಇದೆ. ನಾವು ಶಾಸಕರನ್ನು ಸಾಕಷ್ಟು ಸಲ ಕೇಳಿದ್ದೀವಿ. ಶಾಸಕರು ಹೇಳ್ತಾರೆ ಇಲ್ಲ ರೀ ದೊಡ್ಡದಾಗಿ ಕೆರೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಆ ಕೆರೆ ಇನ್ನು ಮಾಡ್ತಾರಂತ ಹೇಳ್ತಾ ಇದಾರೆ, ಆದರೆ ಇನ್ನೂ ಆಗ್ತಾ ಇಲ್ಲ. ಇನ್ನು ಮುಂದೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು, ನೀರೇನಾದ್ರೂ ಬರ್ತಾ ಹೋದ್ರೆ ಕೆರೆ ನಿಂದ್ರಕ್ಕೆ ಜಾಗ ನೀರು ಇಲ್ಲ. ಅಲ್ಲೆಲ್ಲ ಬಂಡೆ ಗಿಡ್ಡೆ ಕಿತ್ತಿ ವಿಚಿತ್ರವಾಗಿ ಇರೋ ಜಾಗನಲ್ಲೇ ಕೆಡಿಸ್ಬಿಟ್ಟಿದ್ದಾರೆ. ಈಗ ಮುಂದೆ ನಾವು ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಈ ಒಂದು ಮಾಧ್ಯಮದಾಗ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ಆಲ್ಟರ್ನೇಟ್ ಬೇರೆ ವ್ಯವಸ್ಥೆ. ಈ ಕಾಲುವೆಯಿಂದ ಕುರುಗೋಡಿಂದ ಸಿರಿಗೆರೆಯಿಂದ ಕುರುಗೋಡಿಗೆ ಹೋಗೋ ರಸ್ತೆಯಲ್ಲಿ ಕಾಲುವೆ ಬರುತ್ತೆ. ಸುಮಾರು 1-1.5 ಕಿಲೋಮೀಟರ್ ನಮ್ಮ ಊರಿಗೆ ಹತ್ರ ಐತೆ ಕಾಲುವೆ. ಆ ಕಾಲುವೆಯಿಂದ ಡೈರೆಕ್ಟ್ ಆಗಿ ಪೈಪ್ಲೈನ್ ಮುಖಾಂತರ ಕುಡಿಯ ನೀರಿಗೆ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ತಾ ಇದ್ವಿ ನಾವು. ಒಟ್ಟಾರೆಯಾಗಿ ಕುಡಿಯುವ ನೀರಿಗೂ ಕೂಡ 4 ಗ್ರಾಮದ ಜನರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗದೆ. 9.96 ಕೋಟಿ ಜೆಜೆಎಂ ಯೋಜನೆಗೆ ಆಡಳಿತಾತ್ಮಕ ಒಪ್ಪಿಗೆಯನ್ನು ಸಿಕ್ಕಿದೆ. ಒಪ್ಪಿಗೆ ಸಿಕ್ಕಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, 2 ವರ್ಷಗಳ ಹಿಂದೆನೇ ಅಲ್ಲಿ ಭೂಮಿ ಪೂಜೆ ಆಗಿದೆ, ಆದರೂ ಕೂಡ ಕಾಮಗಾರಿ ಆರಂಭ ಆಗ್ತಾ ಇಲ್ಲ. 4 ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ? ಖಂಡಿತ ದಿವ್ಯದಾಸ್, ಬಳ್ಳಾರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ತಾ ಇರ್ತಕ್ಕಂಥದ್ದು. ಏನು ಪಕ್ಕದಲ್ಲೇ ತುಂಗಭದ್ರಾ ಜಲಾಶಯ ಇದ್ರೂ ಕೂಡ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿರ್ತಕ್ಕಂಥದ್ದು ಸದ್ಯ ಗಣಿನಾಡಿನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಕೆರೆಯಲ್ಲಿ ಸಂಗ್ರಹವಾಗಿರುವ ನೀರು ಸೋರಿಕೆಯಾಗುತ್ತದೆ ಎನ್ನುವ ಉದ್ದೇಶದಿಂದ ಈ ಹಿಂದೆ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನ ಒಂದು ರೀತಿಯಲ್ಲಿ 2024ರಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ಆದರೆ ಕಾಮಗಾರಿ ನಡೆಯದೆ ಕೆರೆಯಲ್ಲಿ ನೀರು ಬಿಟ್ಟಿರುವುದರಿಂದ ನೀರು ಸೋರಿಕೆಯಾಗುತ್ತದೆ. ಇದರಿಂದ ಸಿರಿಗೆರೆ ಮತ್ತು 3 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿತ್ತು. ಆದ್ರೆ ಗ್ರಾಮ ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣವಾಗಿ ಈ ಹಿಂದೆ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಕೆರೆ ನೀರೇ ಅವಲಂಬಿಸತಕ್ಕಂತ ಈ ಭಾಗದ 4 ಗ್ರಾಮಗಳಿಗೆ ಕುಡಿಯುವ ನೀರಿಗಾಗಿ ಪರಿತಪಿಸುವಂತೆ ಎಂಬಂತಾಗಿರ್ತಕ್ಕಂಥದ್ದು. ಸಿರಿಗೆರೆ, ಕೊಂಚಿಗೇರಿ ಮತ್ತು ದಾಸಾಪುರ ಹಾಗೂ ಸಿದ್ದರಾಂಪುರ ಗ್ರಾಮಗಳಿಗೆ ಕುಡಿಯುವ ಶುದ್ಧ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ SLC ಕಾಲುವೆ ಹತ್ತಿರದಲ್ಲೇ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಕೆರೆ ಕೂಡ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಕೆರೆ ನೀರು ಹಿಂದೆಯೇ ಕೂಡ ಸೋರಿಕೆಯಾಗುತ್ತಿತ್ತು ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಕೆರೆಯಲ್ಲಿ ಸಂಗ್ರಹವಾಗುವ ನೀರಿನ ವ್ಯರ್ಥವೂ ಕೂಡ ಹೋಗುತ್ತಿತ್ತು. ಜೊತೆಗೆ ಇದರಿಂದ ಏನೋ ಬಹುಗ್ರಾಮ ಕುಡಿಯುವ ನೀರು ಪೂರೈಕೆ ಮಾಡುವ ಕೆರೆಗೆ ಬಹು ಬೇಗನೆ ಕೂಡ ಖಾಲಿಯಾಗಿರ್ತಕ್ಕಂಥದ್ದು ಅಂತ ಈ ಹಿಂದೆ ಗುತ್ತಿಗೆದಾರರು ಜೊತೆಗೆ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ರು. ಆದ್ರೆ ಈ
ಕಾರಣದಿಂದಾಗಿಯೇ ಕೆರೆಯನ್ನ ಪುನಃ ಅಭಿವೃದ್ಧಿಗೊಳಿಸಲು ತೀರ್ಮಾನ ಕೂಡ ಮಾಡಲಾಗಿತ್ತು. ಜೊತೆಗೆ 2024ರಲ್ಲಿ ಸಿರಿಗೆರೆ ಮತ್ತು ಇತರೆ 3 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸಂಬಂಧಪಟ್ಟಂತೆ ಪುನಶ್ಚೇತನ ಕಾಮಗಾರಿ ಮೊತ್ತ ಅಂದಾಜು ಸುಮಾರು 10 ಕೋಟಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಒಂದು ಆಡಳಿತಾತ್ಮಕವಾಗಿ ಒಪ್ಪಿಗೆ ಕೂಡ ನೀಡಲಾಗಿತ್ತು. ಅದರ ಜೊತೆಗೆ ಅದರ ಅನ್ವಯ ಕೆರೆಯನ್ನ ಸಂಪೂರ್ಣ ಬರಿದು ಮಾಡಿ ಸದ್ಯ ಕೆರೆಯ ನೆಲಕ್ಕೆ ಆಚಿರ್ತಕ್ಕಂಥ ಬಂಡೆಗಳನ್ನ ಕೂಡ ಕಿತ್ತಿ ಗುಡ್ಡೆ ಹಾಕುವಂತ ಒಂದು ಕೆಲಸವೂ ಕೂಡ ಆಗಿತ್ತು. ಆದರೆ ಕಾಮಗಾರಿ ಆರಂಭವಾಗದೆ ಕಿತ್ತು ಹಾಕಿದ ಕೆರೆಯಲ್ಲಿ ನೆಲಹಾಸು ಬಂಡೆಗಳ ರಾಶಿ ಕೂಡ ಕೆರೆ ಅಂಗಳದಲ್ಲಿ ಇಂದಿಗೂ ಹಾಗೆ ಕಂಡು ಬರುತ್ತಿದೆ. ಇದರಿಂದ ಕಾಮಗಾರಿ ಕುಂಠಿತವಾಗಿರುವುದು ನೀರಿನ ಸಮಸ್ಯೆಗೆ ಸದ್ಯ ಮತ್ತಷ್ಟು ಕಾರಣವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಕೆರೆ ಪುನಶ್ಚೇತನ ಕಾಮಗಾರಿ ಆರಂಭವಾಗದ ಹಿನ್ನೆಲೆಯಲ್ಲಿ ಏನು ತುಂಗಭದ್ರಾ ನದಿಯಿಂದ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಂದ್ರೆ ಈ ಹಿಂದೆ 2 ಬಾರಿ LLC ಕಾಲುವೆಗೆ ನೀರು ಬಿಟ್ಟಿದ್ದರು. ಕೆರೆ ತುಂಬಿಸುವ ಕೆಲಸವೂ ಕೂಡ ಅಧಿಕಾರಿಗಳು ಮಾಡಲಿಲ್ಲ. ಇಲ್ಲಿ ಕೂಡ ಒಂದು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ 4 ಗ್ರಾಮದ ಜನರ ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸಬೇಕಾದ ಪರಿಸ್ಥಿತಿಯು ಕೂಡ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೊತೆಗೆ ಕೆರೆಯ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದ್ರಿಂದ ಕೆರೆಯಲ್ಲಿ ನೀರು ಸಂಗ್ರಹಿಸಿದರೂ ಸೋರಿಕೆಯಾಗುತ್ತಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಕೂಡ ಹಿಂದೆ ಇತ್ತು. ಅಂದ್ರೆ ಮುಂದಿನ ದಿನಗಳಲ್ಲಿ ಸಿರಿಗೆರೆ ಕೆರೆಗೆ ಸಂಬಂಧಿಸಿದಂತೆ 4 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಉಂಟಾಗಲಿದೆ ಅಂತ ಗ್ರಾಮಸ್ಥರು ಕೂಡ ಈಗಾಗಲೇ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸುತ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಸದ್ಯ 4 ಗ್ರಾಮಗಳಿಗೆ ಬೋರ್ವೆಲ್ ನೀರನ್ನ ಪೂರೈಕೆ ಮಾಡಲಾಗುತ್ತಿದ್ದು ಇದರಲ್ಲಿ ಕೆಲವು ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದು ನೀರು ಪೂರೈಕೆ ಮಾಡುತ್ತಾರೆ ಅಂತ ಹೇಳಿ ಈಗಾಗಲೇ PDO ಕೂಡ ಒಂದು ಮಾಹಿತಿ ನೀಡಿರ್ತಕ್ಕಂಥದ್ದು. ಇದರ ಜೊತೆಗೆ ಕೆರೆಯ ಕಾಮಗಾರಿ ಮಂಜೂರಾದ ಅನುದಾನ ಕೆರೆ ಕಾಮಗಾರಿಗಳಿಗೆ ಬಳಸಲು ಅವಕಾಶವಿಲ್ಲ. ಜೊತೆಗೆ ಕೆರೆ ಕಾಮಗಾರಿ ಹಣ ಕಾಮಗಾರಿಯಲ್ಲೇ ಮೀಸಲಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸುವಂತೆ ಈಗಾಗಲೇ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನು ಆಗಸ್ಟ್ ಒಳಗಾಗಿ ಈ ಒಂದು ಕೆರೆ ಅಭಿವೃದ್ಧಿ ಆಗುವ ಒಂದು ಅಂತ ಮಾಹಿತಿ ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಕೆರೆಯ ಕಾಮಗಾರಿಗೆ ಸಂಬಂಧಿಸಿದಂತೆ ಈಗಾಗಲೇ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದ್ದು ಶೀಘ್ರವೇ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಗ್ರಾಮಸ್ಥರು ಒಂದು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಕೂಡ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದು ಆಗಸ್ಟ್ ಒಳಗಾಗಿ ಈ ಕಾಮಗಾರಿಯನ್ನ ಮುಗಿಸ್ಬೇಕಂತ ಒಂದು ಈಗಾಗಲೇ ಪತ್ರ ವ್ಯವಹಾರ ಕೂಡ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.